ಸ್ನೇಹಿತರೆ ನಮಸ್ಕಾರ. ಒಬ್ಬ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಕಾನೂನಿನ ಮುಂದೆ ಅವನು ಸಣ್ಣವನೇ ಅಂತ ಒಂದು ನಿದರ್ಶನ ನೋಡ್ಬೋದು. ಏನಪ್ಪಾ ಅಂತಂದ್ರೆ ನಾವು ನೋಡ್ಬೋದು, ಜನಾರ್ದನ್ ರೆಡ್ಡಿ ಅವರಿಗೆ 7 ವರ್ಷ ಜೈಲು ಶಿಕ್ಷೆ ಆಯ್ತು. ಸೊ ಪ್ರಕಟ ಆಯ್ತು, ಕನ್ವಿಕ್ಷನ್ ಆಯ್ತು. ಅವ್ರನ್ನ ಆಲ್ರೆಡಿ ಜೈಲಿಗೂ ಕಳ್ಸಾಯ್ತು. ನೀವ್ ಅನ್ಕೋಬಹುದು ಅಷ್ಟು ದೊಡ್ಡ ಪ್ರಭಾವಿ, 25,000 ಕೋಟಿ ಒಡೆಯ ಒಬ್ಬ ಪ್ರಭಾವಿ ರಾಜಕಾರಣಿ, ಪ್ರಭಾವಿ MLA. ಅವ್ರ ಹೆಸರು ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಜನಾರ್ದನ್ ರೆಡ್ಡಿನ ಅನ್ನೋ ಲೆವೆಲ್ಗೆ ಹೆಸರುವಾಸಿಯಾದಂತ ರಾಜಕಾರಣಿ. ಸೊ ಅಂತ ರಾಜಕಾರಣಿಯದು ಶಿಕ್ಷೆ ಆಯ್ತು ಅಂತಂದ್ರೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂತ ಇದೊಂದು ಕೇಸು ಗೊತ್ತಾಗುತ್ತೆ. ಸೊ ಬನ್ನಿ, ಈ ಕೇಸು ಯಾವ ರೀತಿ ಶಿಕ್ಷೆ ಆಯ್ತು, ಮತ್ತೆ ಈ ಶಿಕ್ಷೆ ಆದ್ಮೇಲೆ ಅವ್ರಿಗೆ ಬೇರೆ ಪರಿಹಾರ ಏನಿದೆ, ಅವ್ರು ಮತ್ತೆ ಬೇರೆ ತಗೊಳಕ್ ಆಗುತ್ತಾ, ಎಲ್ಲವನ್ನೂ ನಾವು ಲಾಯರ್ ಜೊತೆ ಡಿಸ್ಕಸ್ ಮಾಡೋಣ. ನಮ್ ಜೊತೆ ಲಾಯರ್ ಕಾರ್ತಿಕ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ನಿಮ್ಗೆ ಎಲ್ಲಾ ವಿಚಾರ ಗೊತ್ತಿದೆ. ಒಬ್ಬ ಪ್ರಭಾವಿ ರಾಜಕಾರಣಿಯವರು ಅಂದ್ರೆ ಈಗ ಕಾನೂನು ಮುಂದೆ ಎಲ್ಲರೂ ಸಮಾನರು, ತಪ್ಪು ಯಾರೇ ಮಾಡಿರ್ಲಿ ಶಿಕ್ಷೆ ಆಗುತ್ತೆ ಅನ್ನೋಕೆ ಇದೊಂದು ನಿದರ್ಶನ. ಅವ್ರನ್ನ ಅರೆಸ್ಟ್ ಮಾಡಿದ ರೀತಿನ ನಾನು ಗಮನಿಸಿದೆ. ಆಕ್ಚುಲಿ ಬೆಳಗಿನ ಜಾವನೆ ಬಂದು ಅರೆಸ್ಟ್ ಮಾಡಿದ್ರು. ಸೊ ಯಾಕೆ ಆ ರೀತಿ ಮಾಡಿದ್ರು? ಕಾನೂನು ಮುಖಾಂತರ ಆ ರೀತಿ ಮಾಡ್ಬೋದಾ? ಸರ್, ಯಾವುದೇ ಒಂದು ಕೇಸ್ ಫಸ್ಟ್ ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಯಾವುದೇ ಒಂದು ಕೇಸು ತಾರ್ಕಿಕ ಹೆಂಡಿಗೆ ಬರಬೇಕು ಅಂತ ಹೇಳಿದ್ರೆ, ಒಂದು ನಮ್ಗೆ ಜಸ್ಟಿಸ್ ಸಿಗ್ಬೇಕು ಅಂತ ಹೇಳಿದ್ರೆ, ಅದನ್ನ ಪೊಲೀಸ್ನವ್ರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಈ ಹಿಂದೆ ಸೌಜನ್ಯ ಪ್ರಕರಣ ಮಾತಾಡ್ಬೇಕಾದ್ರೇನು ನಿಮಗೆ ತಿಳಿಸಿದ್ದೆ. ಅದರಲ್ಲಿ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಜಾಸ್ತಿ ಇತ್ತು. ಆದ್ರಿಂದ ಅದರಲ್ಲಿ ಯಾವುದೇ ರೀತಿಯಾದ ಸರಿಯಾಗಿ ಕನ್ವಿಕ್ಷನ್ ಆಗಿಲ್ಲ ಅಂತ ಹೇಳಿ. ಸೊ ಈ ದಿನ ಏನಾಗಿದೆ, ಕನ್ವಿಕ್ಷನ್ ಆಗಿದೆ. ಸೊ ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್. ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರುವಂತಹ ಒಬ್ಬ ಡೈನಮಿಕ್ ಪರ್ಸನ್ ಯಾರಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅಂತ. ಸೊ ಅವರು ಯಾವ ರೀತಿ ಕರ್ನಾಟಕದಲ್ಲಿ ಹೆಸರುವಾಸಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಯಾವುದೇ ರೀತಿಯಾದ ಒಂದು ಬ್ಲಾಕ್ ಮಾರ್ಕ್ ಅವರ ಕೆರಿಯರ್ ಅಲ್ಲಿ ಇದುವರೆಗೂ ಯಾರ ಕೈಲೂ ತರಕ್ಕಾಗಿಲ್ಲ. ಸೊ ಆ ರೀತಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅವರು. ಸೊ ಅವರು ಲೋಕಾಯುಕ್ತದಲ್ಲಿದ್ದಾಗ ಈ ಕೇಸು ಇನ್ವೆಸ್ಟಿಗೇಷನ್ ಆಗಿ ಆಮೇಲೆ ಅದು ಕೋರ್ಟ್ಗೆ ಹೋಗಿ CBI ಕೋರ್ಟ್ಗೆ ಅದು ಇಷ್ಟು ವರ್ಷ, ಒಂದು 10 ರಿಂದ 20 ವರ್ಷ ಆಗಿರ್ಬೋದು ನನ್ನ ಪ್ರಕಾರ ಮೋಸ್ಟ್ಲಿ. ಸೊ ಇಷ್ಟು ವರ್ಷ ಅದು ಒಂದು ಎಕ್ಸಾಮಿನೇಷನ್ ಆಗಾದ್ಮೇಲೆ ಕೋರ್ಟ್ ಅಲ್ಲಿ ಇವತ್ತು ಅದು ಕನ್ವಿಕ್ಷನ್ಗೆ ಇಟ್ ಹ್ಯಾಸ್ ಎಂಡ್ ಇನ್ ದಿ ಕನ್ವಿಕ್ಷನ್. ಸೊ ಕೋರ್ಟ್ 7 ವರ್ಷಗಳ ಕಾಲ ಕನ್ವಿಕ್ಷನ್ ಕೊಟ್ಟಿದೆ. ಮತ್ತೆ ಅದರಲ್ಲಿ ಇವರು ಜನಾರ್ದನ್ ರೆಡ್ಡಿ ಅವರು ಅಕ್ಯೂಸ್ ನಂಬರ್ 2 ಆಗಿ ಇದ್ದಾರೆ. ಆಮೇಲೆ 10,000 ರೂಪಾಯಿ ಫೈನ್ ಅನ್ನು ಕೊಟ್ಟಿದೆ. ಸೊ ಈಗ ಏನಾಗುತ್ತೆ, ಇವರು ಯೂಶಲಿ ಬೇಲ್ ಮೇಲೆ ಆಚೆ ಇರ್ತಾರೆ. ಈ ಬೇಲ್ ಮೇಲೆ ಆಚೆ ಇದ್ದಾಗ ಏನಾಗುತ್ತೆ, ಟ್ರಯಲ್ಗೆ ಹೋಗಿ ಮಾಡ್ಬೇಕಾಗಿರುತ್ತೆ. ಚಾರ್ಜ್ ಶೀಟ್ ಫೈಲ್ ಮಾಡಿರ್ತಾರೆ ಪೊಲೀಸ್ನವರು. ಸೊ ಚಾರ್ಜ್ ಶೀಟ್ ಫೈಲ್ ಮಾಡಾದ್ಮೇಲೆ ಟ್ರಯಲ್ ಯಾವ ಡೇಟ್ ಇರುತ್ತೆ ಆ ಡೇಟಿಗೆ ಇವರು ಹೋಗಿ ಮಾಡ್ಬೇಕಾಗಿರುತ್ತೆ. ಬಂದಿಲ್ಲ ಅಂತ ಹೇಳಿದ್ರೆ ಅವ್ರ ಕಡೆಯ ವಕೀಲರು ಅಪ್ಲಿಕೇಶನ್ ಅನ್ನು ಹಾಕಿ ಇವರು ಇಂತಿಷ್ಟು ಕಾರಣಕ್ಕೆ ಬರಕ್ಕಾಗ್ಲಿಲ್ಲ, ಈಗ ಅವ್ರ ಮಿನಿಸ್ಟರ್ ಆಗಿದ್ದಾರೆ, ಯಾವುದೋ ಒಂದು ವಿಧಾನಸೌಧದಲ್ಲಿ ಏನೋ ಒಂದು ಕೆಲಸ ಏನೋ ಇತ್ತು. ಸೊ ಆಗಿದ್ದಾಗ ಅವರು ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಿ ಕೋರ್ಟ್ಗೆ, ಅವರ ಪರವಾದ ವಕೀಲರು ಅವರು ಅದನ್ನ ಎಕ್ಸಂಪ್ಷನ್ ತಗೊಬಹುದು. ಸೊ ಹಾಗಾಗಿ ಈಗ ಎಲ್ಲಾ ಎಷ್ಟು ವಿಟ್ನೆಸಸ್ ಇದ್ದಾರೆ ಚಾರ್ಜ್ ಶೀಟ್ ಅಲ್ಲಿ, ಅವರೆಲ್ಲರನ್ನು ಎಕ್ಸಾಮಿನೇಷನ್ ಮಾಡಿ ಆ ಎಕ್ಸಾಮಿನೇಷನ್ ಅಲ್ಲಿ ಎಲ್ಲರೂ ಪೊಲೀಸ್ ಅವರ ಪರವಾಗಿ ಹೇಳಿರೋದ್ರಿಂದ, ಯಾವುದೇ ಒಂದು ಸಾಕ್ಷಿಗಳು ಹಾಸ್ಟೆಲ್ ಆಗದೆ ಇರೋದ್ರಿಂದ, ಪ್ರತಿಕೂಲ ಸಾಕ್ಷಿ ಹೇಳದೆ ಇರೋದ್ರಿಂದ ಇವತ್ತಿನ ದಿನ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಕನ್ವಿಕ್ಷನ್ ಆಗಿದೆ. 7 ವರ್ಷಗಳ ಕಾಲ ಕನ್ವಿಕ್ಷನ್ ಆಗಿದೆ. ಸೊ ಈಗ ನೀವು ಕೇಳಿದಂತಹ ಅರೆಸ್ಟ್ ಮಾಡಿದಂತ ರೀತಿ, ಯಾಕೆ ಆ ರೀತಿ ಮಾಡ್ಬೇಕಾಯ್ತು ನೋಡಿ. ಈಗ ಅವರು ಬೇಲ್ ಮೇಲೆ ಆಚೆ ಇದ್ರು, ಇಷ್ಟು ವರ್ಷ ಟ್ರಯಲ್ ನಡೀತಾ ಇತ್ತು. ಪ್ರತಿ ಒಂದು ಹಿಯರಿಂಗ್ ಅವ್ರು ಹೋಗ್ತಾ ಇದ್ರು. ಬಂದಿಲ್ಲ ಅಂತ ಹೇಳಿದ್ರೆ ಅವ್ರ ಪರವಾದ ವಕೀಲರು ಅಪ್ಲಿಕೇಶನ್ ಆಗ್ತಾ ಇದ್ರು, ಅದೆಲ್ಲ ಇತ್ತು. ಸೊ ಈಗ ತಕ್ಷಣ ಎಲ್ಲ ಫಸ್ಟ್ ಚಾರ್ಜ್ ನಡೆಯುತ್ತೆ, ಅದಾದ್ಮೇಲೆ ಎಕ್ಸಾಮಿನೇಷನ್ ಆಫ್ ದಿ ವಿಟ್ನೆಸಸ್ ನಡೆಯುತ್ತೆ. ಫಸ್ಟ್ ಚೀಫ್ ಎಕ್ಸಾಮಿನೇಷನ್ ನಡೆಯುತ್ತೆ, ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ, ಆಮೇಲೆ ಅದ್ರ ಮೇಲೆ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ, ಆಮೇಲೆ ಜಡ್ಜ್ಮೆಂಟ್ ಹೊರಹೊಮ್ಮಿದೆ. ಈಗ ಜಡ್ಜ್ಮೆಂಟ್ ಆಗಿದ ತಕ್ಷಣ ಇಟ್ ಈಸ್ ಅ ಫೈನಲ್ ಸ್ಟೇಜ್ ಆಫ್ ದಿ ಟ್ರಯಲಿನ ಒಂದು ಅಂತಿಮ ಘಟ್ಟ ಅದು. ಸೊ ಆ ಘಟ್ಟದಲ್ಲಿ ನಾನು ನಿಮಗೆ ಮೊದಲೇ ಹೇಳ್ದಾಗೆ ಬೇಲ್ ಇಂದ ಯಾವುದೇ ರೀತಿ ಒಬ್ಬ ಅಡ್ವೊಕೇಟ್ ಆಗ್ಲಿ ಅಥವಾ ಒಬ್ಬ ಕ್ಲೈಂಟ್ ಆಗ್ಲಿ ಆ ಕೇಸನ್ನ ಬೇಲ್ ಸಿಕ್ಕಿದ ತಕ್ಷಣ ಅದು ಗೆದ್ದಿದ್ದಾರೆ ಅಂತ ಹೇಳೋದು ತುಂಬಾ ಇಟ್ಸ್ ಅ ಫೂಲಿಶ್ನೆಸ್. ಪ್ರೈಮಾ ಫೇಸಿ ಬೇಲ್ ಕೊಟ್ಟಿದೆ ನಿಮಗೆ,
ನಿಮ್ಮ ಫಂಡಮೆಂಟಲ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂಡರ್ ಆರ್ಟಿಕಲ್ 21 ಎಲ್ಲರಿಗೂ ಜೀವನ ಮಾಡುವಂತಹ ಒಂದು ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 21 ಹೇಳುತ್ತೆ. ಸೊ ಅದ್ರ ಪ್ರಕಾರ ಯಾವುದೇ ಒಂದು ಪ್ರೈಮಾ ಫಿಸಿ ಕೇಸ್ ಕಂಡು ಬಂದಿಲ್ಲ ಅಂತ ಹೇಳಿದಲ್ಲಿ ಬೇಲ್ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಇವರು ಟ್ರಯಲ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಲ್ ಕೊಡ್ತಾರೆ. ಅದೊಂದು ಸೆಕ್ಯೂರಿಟಿ ಅನ್ನ ಇಟ್ಕೊಂಡು, ಲ್ಯಾಂಡ್ ಶೂರಿಟೀಸ್ ಅನ್ನ ಇಟ್ಕೊಂಡು ಅವ್ರಿಗೆ ಬೇಲ್ ಅನ್ನು ಕೊಟ್ಟಿರ್ತಾರೆ. ಬಟ್ ಅದು ಎಂಡ್ ಆಗಿರಲ್ಲ ಕೇಸು. ಆ ಕೇಸ್ ವರ್ಷಾನ್ಗಟ್ಲೆ ನಡ್ಕೊಂಡು ಹೋಗುತ್ತೆ. ಆ ನಡ್ಕೊಂಡು ಹೋದಲ್ಲಿ ಇದು ಒಂದು ಕೇಸು ನಡ್ಕೊಂಡು ಹೋಗಿ ಲಾಸ್ಟ್ ಅಲ್ಲಿ ಇದು ಅವರ ವಿರುದ್ಧವಾಗಿ ಜಡ್ಜ್ಮೆಂಟ್ ಬಂದಿದೆ. ಸೊ ಹೀಗಾದಾಗ ಏನಾಗುತ್ತೆ, ಬೇಲ್ ಮೇಲೆ ಆಚೆ ಇದ್ದಿದ್ದ ವ್ಯಕ್ತಿ ಡೈರೆಕ್ಟ್ ಆಗಿ ಹೋಗಿ ಅರೆಸ್ಟ್ ಮಾಡಬಹುದು. ದೇ ಹ್ಯಾವ್ ಆಲ್ ದಿ ರೈಟ್. ಯಾಕಂತ ಹೇಳಿದ್ರೆ ಅವ್ರಿಗೆ ಜಡ್ಜ್ಮೆಂಟ್ ಕಾಪಿಗೆ ಸಿಕ್ಕಿರುತ್ತೆ ಪೊಲೀಸ್ನವ್ರಿಗೆ. ಅದನ್ನ ತೋರಿಸಿ ನೀವು ಅರೆಸ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೇ ರೀತಿಯಾದ ನೋಟಿಸ್ ಆಗ್ಲಿ ಬೇರೆ ಒಂದಾಗ್ಲಿ ಬೇಡ. ಯಾಕಂದ್ರೆ ಅವ್ರ ಪರವಾದ ವಕೀಲರು ಅಲ್ಲೇ ಕೋರ್ಟ್ ಅಲ್ಲಿ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರು ಎಷ್ಟು ವರ್ಷಗಳ ಕಾಲ ಜೈಲಿದೆ ಅವರು ಜೈಲಿಗೆ ಹಾಕ್ತಾರೆ. ಸೊ ಹಾಕಿದ್ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಹಿ ಹ್ಯಾಸ್ ರೈಟ್ ಟು ಅಪೀಲ್. ಅದಕ್ಕೆ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳು ಟೈಮ್ ಇರುತ್ತೆ. ಅದ್ ನೋಡ್ಕೋಬೇಕಾಗತ್ತೆ. ಅಂಡರ್ ಸೆಕ್ಷನ್ 374 CRPC ಅಡಿಯಲ್ಲಿ ಅಪೀಲ್ ಮಾಡುವಂತಹ ಪ್ರಾವಿಷನ್ ಇರುತ್ತೆ ಅವ್ರಿಗೆ. ಏನು ಅಪೀಲ್ ಅಂತ ಹೇಳಿದ್ರೆ ಏನು, ಈಗ ಈ ಕೇಸಿನಲ್ಲಿ 10 ವರ್ಷ 20 ವರ್ಷ ನಡೀತು ಅಂತ ತಿಳ್ಕೊಳ್ಳಿ. ಇದರಲ್ಲಿ ಏನೇನು ಎರರ್ಸ್ ಇತ್ತು, ಇವ್ರ ಪರವಾಗಿ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಏನೇನು ಇವ್ರ ಪರವಾದ ವಕೀಲರು ಡಿಫೆನ್ಸ್ ನ ತಗೊಂಡಿದ್ರು, ಆ ಡಿಫೆನ್ಸ್ ಟ್ರಯಲ್ ಕೋರ್ಟ್ ಸರಿಯಾಗಿ ಪರಿಶೀಲನೆ ಮಾಡಿದೆಯೋ ಇಲ್ವೋ. ಸೊ ಮಾಡಿದ್ರೆ ಇಷ್ಟು ವರ್ಷ ಯಾಕೆ ತಗೊಂತು. ಸೊ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅದನ್ನ ಕಳಿಸಿ 1 ವರ್ಷದಲ್ಲೋ 2 ವರ್ಷದಲ್ಲೋ ಅವ್ರಿಗೆ ಕನ್ವಿಕ್ಷನ್ ಕೊಡ್ಸೋದಾಗ್ಲಿ ಅಥವಾ ಅಕ್ವಿಟ್ ಮಾಡಿಸೋದಾಗ್ಲಿ ಮಾಡ್ಬೋದಾಗಿತ್ತು. ಇಷ್ಟು ವರ್ಷ ಯಾಕೆ ತಗೊಂತು. ಅದ್ರಲ್ಲಿ ಯಾವುದೇ ರೀತಿಯಾದ ಲೂಪ್ ಹೋಲ್ಸ್ ಏನಾದ್ರು ಇದ್ರೆ ಅದು ಹೈಕೋರ್ಟ್ಗೆ ಇವರು ಒಂದು ಅರ್ಜಿ ಸಲ್ಲಿಸಬಹುದು ಅಪೀಲ್ ಮೂಲಕ. ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಇರ್ತದೆ. ಆ ಪ್ರಿಸ್ಕ್ರೈಬ್ಡ್ ಟೈಮ್ ಅಲ್ಲಿ ಇವರು ಅಪೀಲ್ ಅನ್ನ ಹಾಕಿ ಹೈಕೋರ್ಟ್ಗೆ, ಮಾನ್ಯ ಹೈಕೋರ್ಟ್ಗೆ ಏನೇನ್ ಲೂಪ್ ಹೋಲ್ಸ್ ಇದೆ ಅದ್ರ ಪ್ರಕಾರವಾಗಿ ಇವರು ಅಲ್ಲಿ ವಾದ ಮಾಡಿದಲ್ಲಿ ಇವರು ಅಕ್ವಿಟ್ ಆಗುವಂತ ಚಾನ್ಸಸ್ ಅಥವಾ ಈ ಏನು ಕನ್ವಿಕ್ಷನ್ ಆಗಿದೆ ಆ ಕನ್ವಿಕ್ಷನ್ಗೆ ಸ್ಟೇ ಕೊಡುವಂತದ್ದು ಹೈಕೋರ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲೊಂದು ಏನಪ್ಪಾ ಅಂತ ಹೇಳಿದ್ರೆ ತಾವು ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಅದನ್ನ ಅಪೀಲ್ ಮಾಡ್ಬೋದಾ ಇಲ್ವಾ ಅದನ್ನ ಅವ್ರ ಪರವಾದ ವಕೀಲರು ನೋಡ್ಕೋಬೇಕಾಗುತ್ತೆ. ಏನಾದ್ರು ಅದರಲ್ಲಿ ಹೇಳಿ ಸರ್ ಏನ್ ಬಟ್ ಆಕ್ಚುಲಿ ಅವ್ರ ವಕೀಲರು ಏನೋ ಹೇಳ್ತಾ ಇದ್ರು, ಆಲ್ರೆಡಿ ಅವ್ರಿಗೆ 3 ವರ್ಷ ಮಧ್ಯದಲ್ಲಿ ಒಂದ್ಸಲ ಜೈಲು ಶಿಕ್ಷೆ ಆಗಿತ್ತು, 1-2-3 ವರ್ಷ ಆಗಿತ್ತು ಅನ್ಸುತ್ತೆ, ಮೋಸ್ಟ್ಲಿ 3 ವರ್ಷ ಆಗಿತ್ತು ಅಂತ ಹೇಳ್ತಾ ಇದ್ರು. 3 ವರ್ಷ ಜೈಲು ಶಿಕ್ಷೆ ಹಾಕಿದ್ರಿಂದ ಸೊ ಆ ಜೈಲು ಶಿಕ್ಷೆ ಮತ್ತೆ ಇದು ಏನು 7 years ಆಗಿದೆ ಇದನ್ನ ಇದಕ್ಕೆ ಆಡ್ ಮಾಡಿ ಮೈನಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಯಾವ ತರ? ಹೌದೌದು, ಅವರು ಇದೇ ಕೇಸಲ್ಲಿ 3 ವರ್ಷ ಕಳೆದಿದ್ರೆ ಅದನ್ನ ಮೈನಸ್ ಮಾಡಿ ಇನ್ನ 7 ವರ್ಷ ಅಂತ ಹೇಳಿದ್ರೆ ಇನ್ನೊಂದು 4 ವರ್ಷ ಒಳಗಡೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಒಂದೇ ಕೇಸ್ ಅಲ್ಲ, ಎಕ್ಸ್ಟ್ರಾ ಏನೋ ಬರೋ ಹಾಗೆ ಇಲ್ಲ. ಸೊ ಅದಿರುತ್ತೆ. ಮತ್ತೆ ಇವರು ಅಪೀಲ್ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಏನು ಗಮನ ಅವ್ರ ಪರವಾದ ವಕೀಲರು ಏನ್ ಗಮನದಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಏನೇನ್ ಲೂಪ್ ಹೋಲ್ಸ್ ಇದೆ ಆ ಲೂಪ್ ಹೋಲ್ಸ್ ಇವ್ರಿಗೆ ಇಫ್ ಇಟ್ ಇಸ್ ಕನ್ಫರ್ಮ್ಡ್ ಹಂಗಂದ್ರೆ ಮಾತ್ರ ಇವರು ಅಪೀಲ್ ಮಾಡ್ಬೇಕಾಗುತ್ತೆ. ಇಲ್ಲ ಹೈಕೋರ್ಟ್ ಏನ್ ಮಾಡುತ್ತೆ, ಇದು ಆಲ್ರೆಡಿ 15ರಿಂದ 20 ವರ್ಷ ಕೂಲಂಕುಷವಾಗಿ ಟ್ರಯಲ್ ಕೋರ್ಟ್ ಪರಿಶೀಲನೆ ಮಾಡಿ ಜಡ್ಜ್ಮೆಂಟ್ ಹೊರ ಹಾಕಿರ್ತಕ್ಕಂತ ಒಂದು ವಿಚಾರ ಇದು. ಹೈಕೋರ್ಟ್ ಅದನ್ನ 4 years ಇರೋದು ಇನ್ನ 10 years ಮಾಡುವಂತ ಚಾನ್ಸಸ್ ಇರುತ್ತೆ ಒಂದೊಂದ್ಸತಿ ಸುಮ್ನೆ ಅಪೀಲ್ ಮಾಡಿದ್ರೆ. ಸೊ ಇದೇ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈ ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಅಲ್ಲಿ ಜಯರಾಜ್ ಅಂತ ಒಬ್ರಿದ್ರು. ಅವರಲ್ಲಿ 307 ಕೇಸ್ ಆಗಿತ್ತು, ಒಂದು ಕೋರ್ಟ್ ಅಲ್ಲೇ ಹೊಡೆದಾಕಿ 307 ಕೇಸ್ ಆಗಿತ್ತು. ಆ ಕೇಸಲ್ಲಿ 7 ವರ್ಷಗಳ ಕಾಲ ಕನ್ವಿಕ್ಷನ್ ಆಗಿತ್ತು. ಮಾನ್ಯ ಮ್ಯಾಜಿಸ್ಟ್ರೇಟ್ರೇ ಐ ವಿಟ್ನೆಸ್ ಆಗಿದ್ರು. ಸೊ ಆ ಕೇಸಲ್ಲಿ ಇವ್ರು ಏನ್ ಮಾಡ್ತಾರೆ, ಹೈಕೋರ್ಟ್ಗೆ ಅಪೀಲ್ ಆಗ್ತಾರೆ. ಅಪೀಲ್ ಆಗ್ದಲ್ಲಿ ಏನಾಗುತ್ತೆ, ದೇರ್ ಇಸ್ ನೋ ಪ್ರೈಮಾ ಫಿಸಿ ಕೇಸ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್ ಅಂತ ಹೇಳ್ಬಿಟ್ಟು 7 ವರ್ಷ ಇದ್ದಿದ್ದನ್ನ 10 ವರ್ಷ ಮಾಡುತ್ತೆ, ಜಾಸ್ತಿ ಮಾಡುತ್ತೆ ಹೈಕೋರ್ಟ್. ಮೊದಲೇ ತಪ್ಪು ಮಾಡಿದ್ಯಾ ಮತ್ತೆ ಹೌದು ತಿರ್ಗಾ ಇದ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಇನ್ನ ಜಾಸ್ತಿ ಮಾಡಿದೆ. ಸೊ ಈ ಕೇಸಲ್ಲಿ ಆತರ ಆಗ್ಬಾರ್ದು ಅಂತ ಹೇಳಿದ್ರೆ ಅವ್ರ ಪರವಾದ ವಕೀಲರು ಕೂಲಂಕುಷವಾಗಿ ಅದನ್ನ ನೋಡಿ ಅವ್ರಿಗೆ ಅದು ಕನ್ಫರ್ಮೇಶನ್ ಇದ್ರೆ ಮಾತ್ರ ಅಪೀಲ್ ಹಾಕಿದ್ರೆ ಅದು ನನ್ನ ಪರವಾಗಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಆಕ್ಚುಲಿ ನಾನು ಎಲ್ಲೋ ಕೇಳಿದೆ, ಯಾರೊಬ್ರು ಹೇಳ್ತಾ ಇದ್ರು ಜಡ್ಜ್ ಸಾಹೇಬ್ರು ಅವ್ರಿಗೆ ಇದ್ ಮಾಡ್ತಾ ಇದ್ರಂತೆ, ಸಿಕ್ಕಾಪಟ್ಟೆ ತರಾಟೆ ತಗೊಂಡಂತೆ, ನಿಮ್ಮಂತವ್ರಿಗೆ 7 ವರ್ಷ ಅಲ್ಲ 10 ವರ್ಷ ಜೈಲು ಶಿಕ್ಷೆ ಕೊಟ್ಟರು ಸಾಧ್ಯವಾಗಲ್ಲ ಅಂತ ಒಬ್ಬ ತಪ್ಪಿತಸ್ಥ ನೀವು, ಅಂತ ಒಬ್ಬ ಆರೋಪಿ ಅನ್ನೋ ತರದಲ್ಲಿ ಏನೋ ಬೈತಾ ಇದ್ರು ಅಂತ ಒಂದು ಕೇಳ್ಪಟ್ರೆ. ಅಂದ್ರೆ ಯಾವ್ದೋ ಸುದ್ದಿನಲ್ಲಿ ಕೇಳಿದೆ. ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗೆನೆ ಏನೋ ಸಮಥಿಂಗ್ ಏನೋ ಕೊಡಕ್ಕೆ ಹೋಗಿದ್ರು ಅನ್ನೋ ತರ ಒಂದು ಏನೋ ಸುದ್ದಿ ಬಂತು. ಸೊ ಆ ತರದೆಲ್ಲ ಪಾಸಿಬಿಲಿಟೀಸ್ ಇರುತ್ತಾ?
ಅಂದ್ರೆ ನೋಡಿ, ನಮ್ಮ ಜುಡಿಷಿಯಲಿ ಸಿಸ್ಟಮ್, ನಾನು ನೋಡಿರುವಂತಹ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಮಾನ್ಯ ಹೈಕೋರ್ಟ್ ಅಲ್ಲಿ ಕೂತ್ಕೊಳ್ಳುವಂತವ್ರು ಅಥವಾ ಸೆಷನ್ಸ್ ಕೋರ್ಟ್ ಅಲ್ಲಿ ಕೂತ್ಕೊಳ್ಳುವಂತವ್ರು, ಫಾರ್ ಎಕ್ಸಾಂಪಲ್ ಹೈಕೋರ್ಟ್ ಅಲ್ಲಿ ಕೂತ್ಕೊಳ್ಳುವಂತವ್ರೆ ಕೇಳಿ, ಅವರು ನೀವು ಏನೇ ಮಾಡಿದ್ರು ಏನೇ ಇದ್ ಮಾಡಿದ್ರು ಆ ಸೀಟ್ ಮೇಲೆ ಬಂದು ಕೂತ್ಕೊಂಡ್ರೆ ಅವರು ಹೊರ ಹಾಕುವಂತ ಜಡ್ಜ್ಮೆಂಟ್ ಏನು ನ್ಯಾಯದ ಪರವಾಗೇ ಇರುತ್ತೆ. 99% ನ್ಯಾಯದ ಪರವಾಗೇ ಇರುತ್ತೆ ನಾನ್ ನೋಡ್ದಂಗೆ. ಅಲ್ಲಿ ಏನಿರುತ್ತೆ ಅದ್ರ ಪ್ರಕಾರನೇ ಅವರು ಜಡ್ಜ್ಮೆಂಟ್ ಆಚೆ ಕೊಡ್ಬೇಕಾಗುತ್ತೆ, ಆಚೆ ಹಾಕ್ತಾರೆ. ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಅಕಾರ್ಡಿಂಗ್ ಟು ಲಾ ಮಾಡ್ಬೇಕಾಗುತ್ತೆ. ಅಲ್ಲಿ ಮರ್ಡ್ರೆ ಮಾಡಿದ್ದಾರೆ ಅಂತಾನೆ ಹೇಳಿದ್ರೇನು ಅದು ಅವ್ರ ಜಡ್ಜ್ ಸಾಹೇಬ್ರಿಗೂ ಗೊತ್ತಿರುತ್ತೆ. ಬಟ್ ಅಕಾರ್ಡಿಂಗ್ ಟು ಲಾ ಅದು ಅವ್ರಿಗೆ ಸರಿ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ಬೇಲ್ ಕೊಡ್ಲೇಬೇಕಾಗುತ್ತೆ. ಬೇರೆ ದೇರ್ ಇಸ್ ನೋ ಅದರ್ ಆಪ್ಷನ್. ಆಸ್ ಪರ್ ದ ಲಾ, ಎಸ್, ಆಸ್ ಪರ್ ದ ಲಾ. ಐ ವಿಟ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಎಂಟೈರ್ ಕೇಸ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಬೇಸ್ ಆಗಿದ್ರೆ, ಸೊ ಇಂಥ ಕೇಸ್ಗಳಲ್ಲಿ ಬೇಲ್ ಕೊಡ್ಲೇಬೇಕಾಗುತ್ತೆ. ಇವೊಂದು ಅಲ್ಲಿ ಆಗಿರ್ತಕ್ಕಂಥ ವಿಷಯ ಜಡ್ಜ್ ಅವ್ರಿಗೂ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇದು ಕೊಡ್ಲೇಬೇಕಾಗಿರುತ್ತೆ. ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಿಸ್ಟಮ್ ಅಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ತಿರ್ಗಾ ಅವರು ಜೀವನ ಮಾಡ್ತಕ್ಕಂತಹ ಎಲ್ಲಾ ಒಂದು ರೈಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ನಾನೇನಿಗೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಅಂದ್ರೆ ಆ ಲೆವೆಲ್ಗೆ ಜಡ್ಜ್ ಕೋಪ ಬಂದಿದೆ ಅಂದ್ರೆ ಅದೇ ಇವರು ಈ ಹಿಂದೆ ಇವರು ಆ ರೀತಿ ಟ್ರೈ ಮಾಡಿದ್ದಲ್ಲಿ, ಅದರಲ್ಲಿ ಇವರಿಗೆ ಶಿಕ್ಷೆ ಆಗಿದ್ದಲ್ಲಿ, ಆ ವಿಷಯ ಮಾನ್ಯ ಜಡ್ಜ್ ಸಾಹೇಬ್ರಿಗೆ ಗೊತ್ತಾಗಿದ್ದಲ್ಲಿ ಅವರು ಆತರ ಮಾಡಿರ್ಬೋದು. ಸೊ ಯಾರು ಸುಮ್ನೆ ಕೋಪಗೊಳ್ಳಲ್ಲ. ಅದೇ ನಾನು 99% ಹೇಳ್ದಿಲ್ಲ, ಎಲ್ಲಾ ಜಡ್ಜಸ್ ನ್ಯಾಯದ ಪರವಾಗಿ ಕೊಡ್ತಾರೆ. ಇನ್ನು 1% ಆಫ್ ಜಡ್ಜಸ್ ನಾನೇನ್ ಹೇಳ್ತೀನಿ, ಈ ತರ ಆಮೇಶಕ್ಕೆ, ಹಣದ ಆಮೇಶಕ್ಕೆ ಏನಾದ್ರು ಇದಾಗಿದ್ರೆ ಆಗಿರ್ಬೋದು ಸರ್. ಅಲ್ಲ, ಕೊಡಕ್ ಹೋಗಿದ್ರಂತೆ ಏನೋ ಒಂದು ಇದಕ್ಕೆ ಬೈದ್ರು ಅನ್ನೋದು ವಿಚಾರ. ನಾನು SR ಹಿರೇಮೆಟ್ ಅನ್ಸುತ್ತೆ ಅವರ ಒಂದು ಸಂದರ್ಶನ ನೋಡ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳಿರುವ ಪ್ರಕಾರ ಕೊಟ್ಟಿದ್ದಾರೆ. ಜಡ್ಜಸ್ ಇಬ್ರು ಜಡ್ಜಸ್, ಒಬ್ರೇನೋ ಜೈಲಿಗೆ ಹೋಗಿದ್ದಾರೆ, ಇನ್ನೊಬ್ರು ಏನೋ ಆಯ್ತು ಅಂತ ನಾನ್ ಕೇಳ್ಪಟ್ಟೆ. ಸೊ ಆದ್ರಿಂದ ನೀವ್ ಹೇಳ್ತಾ ಇರೋ ಇದು ಏನಂತ ಹೇಳಿದ್ರೆ ಅವರು ಜಡ್ಜು ಸ್ವಲ್ಪ ಗರಂ ಆಗಿರ್ಬೋದು. ಆಕ್ಚುಲಿ ಕಾನೂನೇ ಕೊಟ್ಕೊಳಕ್ ಹೋಗ್ತಿದ್ದಾರೆ ಅಂದ್ರೆ ಎಂತರೂ ಕೋಪ ಬಂದೇ ಇರುತ್ತೆ. ಒಬ್ಬ ನಿಷ್ಠಾವಂತ ಅಧಿಕಾರಿ ಆಗಿರ್ಬೋದು, ಒಬ್ಬ ನಿಷ್ಠಾವಂತ ಜಡ್ಜ್ ಸಾಹೇಬರ್ ಆಗ್ಬೋದು, ಅಥವಾ ನಿಷ್ಠಾವಂತ ಲಾಯರ್ ಆಗ್ಬೋದು, ಕೋಪ ಬಂದೇ ಬರುತ್ತೆ. ಸರ್, ಈಗ ಓವರ್ ಆಲ್ ಓಕೆ, ಈಗ ಜನಾರ್ದನ್ ರೆಡ್ಡಿಗೆ ಬೇರೆ ಈಗ ಇದ್ ಮಾಡ್ಬೋದು, ಅಪೀಲ್ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ಅಪೀಲ್ ಮಾಡೋಕೆ ಎಷ್ಟು ದಿನ ಟೈಮ್ ಇರುತ್ತೆ? ಯಾವಾಗ ಎಷ್ಟು ಅಪೀಲ್ ಮಾಡ್ಬೇಕು? ಯೂಶಲಿ 1 ಮಂತ್ ಇರುತ್ತೆ, ಕೆಲವೊಂದು ಕೇಸಸ್ ಅಲ್ಲಿ 3 ಮಂತ್ಸ್ ಇರುತ್ತೆ. ಆ 1 ಮಂತ್ ಪೀರಿಯಡ್ ಅಥವಾ 3 ಮಂತ್ಸ್ ಪೀರಿಯಡ್ ಏನಾದ್ರೂ ಅದು ಎಂಡ್ ಆದಲ್ಲಿ ಕಂಡೋನೆನ್ಸ್ ಆಫ್ ಡಿಲೇ ಅಂತ ಒಂದು ಪ್ರಾವಿಷನ್ ಇದೆ, ಅದ್ರ ಮೇಲೆ ಇವರು ಹಾಕೊಬಹುದು. ಬಟ್ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಆ ಜಡ್ಜ್ಮೆಂಟ್ ಕಾಪಿನ ತಗೊಂಡು ಅಪೀಲ್ ನ ಹಾಕ್ಬೇಕಾಗಿ ಬರುತ್ತೆ. ಅಪೀಲ್ ನ ಹಾಕ್ಬೇಕಾದ್ರೇನು ನಾನು ಹೇಳ್ದಂಗೆ ಕ್ಲೀನ್ ಅಂಡ್ ಕೂಲಂಕುಷವಾಗಿ ಈ ಅಪೀಲು ಸಸ್ಟೈನ್ ಆಗುತ್ತೋ ಇಲ್ವೋ, ಹೈಕೋರ್ಟ್ ಅಲ್ಲಿ ನಿಲ್ಲುತ್ತೋ ಇಲ್ವೋ ಈ ಕೇಸ್ ಅಂತ ನೋಡಿ ಅವ್ರ ಪರವಾಗಿರುವಂತಹ ವಕೀಲರು ಮಾಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ 4 ವರ್ಷ ಇರೋದು ಅಲ್ಲಿದ್ದು ಬರ್ಬೋದು, ಅದನ್ನ ತಿರ್ಗಾ ಇನ್ನ ಒಂದ್ 4 ವರ್ಷನೋ 6 ವರ್ಷನೋ ಜಾಸ್ತಿ ಮಾಡುವಂತಹ ಸಾಧ್ಯತೆನೂ ಇರುತ್ತೆ. ಇಟ್ ಇಸ್ ಲೆಫ್ಟ್ ಡಿಸ್ಕ್ರಿಯೇಷನರಿ ಪವರ್ ಆಫ್ ದಿ ಜಡ್ಜ್. ಅದ್ ನಾವು ಹೇಳಲಿಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ 20 ವರ್ಷ 15-20 ವರ್ಷ ಎಕ್ಸಾಮಿನ್ ಆಗಿ ಹೊರಹೊಮ್ಮಿರುವಂತಹ ಒಂದು ಜಡ್ಜ್ಮೆಂಟ್. ಸೊ ಆದ್ರಿಂದ ಇದನ್ನ ನೋಡಿ ಅಪೀಲ್ ಮಾಡ್ಬೇಕಾಗಿ ಬರುತ್ತೆ. ಅಪೀಲ್ ಪ್ರಾವಿಷನ್ ಇದೆ ಅಂತ ಹೇಳ್ಬಿಟ್ಟು ಸುಮ್ನೆ ಅಪೀಲ್ ಮಾಡುವಂತದ್ದಲ್ಲ. ಬಟ್ ನನ್ನ ಪ್ರಕಾರ ಅಪೀಲ್ಗೆ ಹೋಗ್ತಾರೆ. ಹೋಗಾದ್ಮೇಲೆ ಇಲ್ಲಿ ಏನಾದ್ರು ಆತರ ಎಡವಟ್ಟಾದಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಈ ತರ ಇರುತ್ತೆ ಸರ್. ಅಂದ್ರೆ ಹಣ ಇದ್ದವರಿಗೆ ಸ್ವಲ್ಪ ಇನ್ನು ಎಲ್ಲಿ ಬೇಕಾದ್ರೂ ಹೋಗುವಂತ ಅವಕಾಶ ಇದೆ. ಹಣ ಇದ್ದವರಿಗೆ ಮಾತ್ರ ಅಲ್ಲ, ಅದು ಕಾಮನ್ ಹೋಗ್ಬೋದು. ಬಟ್ ಅವರಿಗೆ ಇದು ಮಾಡಕ್ ಆಗೋದಿಲ್ವಲ್ಲ, ಅದನ್ನ ಬೇರ್ ಮಾಡಕ್ ಆಗಲ್ವಲ್ಲ ಅಷ್ಟು ಅಮೌಂಟ್. ಈಗ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗುತ್ತೆ. ಹೌದು, ಒಬ್ಬ ಸಾಮಾನ್ಯ ವ್ಯಕ್ತಿಗೆ. ಅಂದ್ರೆ ನಾನು ಯಾಕೆ ಇದನ್ನ ತಗೊಂಡೆ ಅಂದ್ರೆ, ಒಬ್ಬ ಹಣ ಇದ್ದವನು ಎಷ್ಟು ಲೆವೆಲ್ ಬೇಕಾದ್ರೂ ಹೋಗ್ಬೋದು. ಬಟ್ ಕೊನೆಗೂ ಅವ್ನು ತಪ್ಪಿತಸ್ಥ ಅಂತ ಗೊತ್ತಾದ್ರೆ ಅವನಿಗೆ ಫೈನಲಿ ಶಿಕ್ಷೆನೆ ಕಟ್ಟಿಟ್ಟ ಬುತ್ತಿ. ಬಟ್ ಇವರು ಹಣ ಇದ್ರೇನು ಈಗ ಶಿಕ್ಷೆ ಆಗಿದೆಯಲ್ಲ. ಈಗ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಬಟ್ ನನ್ನ ಪ್ರಕಾರವಾಗಿ 20 ವರ್ಷ ನಡೆದಿ ಇದಾಗಿರೋದ್ರಿಂದ ಇವರು ಶಿಕ್ಷೆ ಏನು ಇವ್ರಿಗೆ ಕೊಟ್ಟಿದ್ದಾರೆ, ಹಿ ಹ್ಯಾವ್ ಟು ಗೋ ಥ್ರೂ ದಿ ಇಂಪ್ರಿಸನ್ಮೆಂಟ್ ಅಂತ ಅನ್ಸುತ್ತೆ.